ನಮಸ್ಕಾರ ಸ್ನೇಹಿತರೆ. ಜಾನಕಿ ಅಮ್ಮನವರು ತೀರಿ ಹೋಗಿ 3 ದಿನಗಳೇ ಕಳೆದಿವೆ. ಆದರೆ ಅವರ ಆಸ್ತಿಯ ವಿಚಾರಗಳು ಅನೇಕ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜಾನಕಿ ಅಮ್ಮನವರ 500 ಕೋಟಿ ರೂಪಾಯಿ ಆಸ್ತಿಯಲ್ಲಿ ತನ್ನ ವೀರಾಭಿಮಾನಿ ಹಾಗೂ ಸಾಕು ಮಗನಾದ ನವೀನ್ ರವರು ಸುಮಾರು 250 ಕೋಟಿ ರೂಪಾಯಿ ಆಸ್ತಿಯನ್ನು ಲಪಟಾಯಿಸಿದ್ದಾರೆ. ಮೋಸ ಮಾಡಿ ಅವರ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಜಾನಕಿ ಅಮ್ಮನವರ ಕೊನೆಯ ದಿನಗಳಲ್ಲಿ ಅವರನ್ನು ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ಆಸ್ತಿಗಳನ್ನು ಬಳಸಿಕೊಂಡಿದ್ದಾರೆ ಈ ನವೀನ್ ರವರು ಎಂದು ಸುದ್ದಿಗಳು ಕೇಳಿಬರುತ್ತಿದೆ. ಅಷ್ಟೇ ಅಲ್ಲದೆ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆಗಳು ನಡೆದ ಫಾರ್ಮ್ ಹೌಸ್ ನವೀನ್ದು ಅಲ್ಲ, ಬದಲಿಗೆ ಜಾನಕಿ ಅಮ್ಮನವರದ್ದೇ ಎಂದು ತಿಳಿದು ಬಂದಿದೆ. ಅಸಲಿಗೆ ನವೀನ್ ರವರು ಈ ರೀತಿ ಮಾಡಿರೋದು ನಿಜಾನ? ಖುದ್ದು ನವೀನ್ ರವರೇ ಇದರ ಬಗ್ಗೆ ಹೇಳಿದ್ದಾದ್ರೂ ಏನು? ಮತ್ತೊಂದು ಕಡೆ ಜಾನಕಿ ಅಮ್ಮನವರ ಮೊಮ್ಮಗಳಾದ ಅಪ್ಸರಾ ವಿದ್ಯುಲಾರವರು ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ. ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದವರು ಹೇಳಿದ್ದಾದ್ರೂ ಏನು? ಈ ನವೀನ್ ರವರು ಜಾನಕಿ ಅಮ್ಮನವರನ್ನು ಯಾರನ್ನು ಭೇಟಿ ಮಾಡಲು ಬಿಡುತ್ತಿರಲಿಲ್ಲ, ಯಾಕೆ ಅಂತ ಗೊತ್ತಾ? ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಅದಕ್ಕೆ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಜಾನಕಿ ಅಮ್ಮನವರ ಹಾಡುಗಳು ಇಷ್ಟ, ಅವರು ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ಬರಲಿ ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಜಾನಕಿ ಅಮ್ಮನವರು ವಾಸಿಸುತ್ತಿದ್ದಂತಹ ಮೈಸೂರಿನ ರಸ್ತೆಗೆ ಅವರ ಹೆಸರನ್ನು ಇಡಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, 3 ದಿನಗಳ ಹಿಂದೆಯಷ್ಟೇ ಜಾನಕಿ ಅಮ್ಮನವರು ಪಂಚಭೂತಗಳಲ್ಲಿ ಲೀನರಾದರು. ಇವತ್ತು ಅವರ ಚಿತಾಭಸ್ಮವನ್ನು ಕಾವೇರಿ ನದಿಯಲ್ಲಿ ಬಿಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನವೀನ್ ರವರು ಹೇಳಿದ್ದೇನು? ಅಸಲಿಗೆ ಜಾನಕಿ ಅಮ್ಮನವರ ಆಸ್ತಿ 537 ಕೋಟಿ ರೂಪಾಯಿ ಇರೋದು ನಿಜಾನ? ಇದರಲ್ಲಿ ಅರ್ಧದಷ್ಟು ಆಸ್ತಿಯನ್ನು ನವೀನ್ ರವರು ಯಾಮಾರಿಸಿ ಅವರ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಇದರ ಬಗ್ಗೆ ಮೊಮ್ಮಗಳು ಹೇಳೋದಾದ್ರೂ ಏನು ನೋಡೋಣ ಬನ್ನಿ. ಸ್ನೇಹಿತರೆ, ಜಾನಕಿ ಅಮ್ಮನವರು 1957ರಲ್ಲಿ ಹಾಡಲು ಶುರು ಮಾಡಿದ್ರು. 2017ರಲ್ಲಿ ಅವರ ಗಾಯನ ಲೋಕಕ್ಕೆ ವಿದಾಯವನ್ನ ಹೇಳಿದ್ರು. ಅಂದರೆ 60 ವರ್ಷಗಳ ಕಾಲ 48,000 ಹಾಡುಗಳನ್ನು ಹಾಡಿದ್ದಾರೆ. ಇನ್ನು ಅವರ ಗಂಡ ಬಿಸ್ನೆಸ್ ಮ್ಯಾನ್ ಆಗಿರುವ ಕಾರಣ ಅನೇಕ ಪ್ರಾಪರ್ಟಿಗಳನ್ನು, ಜಮೀನುಗಳನ್ನು, ಬಂಗಲೆಗಳನ್ನು ಖರೀದಿ ಮಾಡಿದ್ದಾರೆ. ಇನ್ನು ಜಾನಕಿ ಅಮ್ಮನವರ ಹೆಸರಿನಲ್ಲಿ ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಆಸ್ತಿಗಳಿವೆ. ದೊಡ್ಡ ದೊಡ್ಡ ಬಂಗಲೆಗಳು ಕೂಡ ಇವೆ. ಈಗಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಈ ಆಸ್ತಿಗಳ ಮೌಲ್ಯ ಬರೋಬ್ಬರಿ 537 ಕೋಟಿ ರೂಪಾಯಿ. ಇನ್ನು ಜಾನಕಿ ಅಮ್ಮನವರಿಗೆ ಇರುವ ಏಕೈಕ ಕುಟುಂಬ ಸದಸ್ಯರು ಅಂತಂದ್ರೆ ಅದು ಮೊಮ್ಮಗಳು ಅಪ್ಸರಾ ವಿದ್ಯುಲಾ. ಇನ್ನು ಜಾನಕಿ ಅಮ್ಮನವರ ಆಸ್ತಿಯಲ್ಲಿ ಅರ್ಧದಷ್ಟು ಭಾಗವನ್ನು ಎಸ್ ಜಾನಕಿ ಫೌಂಡೇಶನ್ಗೆ ನೀಡಲಾಗಿದೆ ಎಂದು ವಿಲ್ನಲ್ಲಿ ಉಲ್ಲೇಖವಾಗಿದೆ. ಈ ಟ್ರಸ್ಟ್ಗೆ ನೀಡಿರುವ ಆಸ್ತಿಗಳನ್ನು ಕೇವಲ ಸೇವಾ ಕಾರ್ಯಕ್ರಮಗಳಿಗೆ ಮಾತ್ರ ಬಳಸಿಕೊಳ್ಳಬೇಕು ಎಂದು ಕೂಡ ವಿಲ್ನಲ್ಲಿ ಉಲ್ಲೇಖವಾಗಿದೆ. ಅಂದರೆ ಇದರ ಅರ್ಥ ಬರೋಬ್ಬರಿ 258 ಕೋಟಿ ರೂಪಾಯಿಯಷ್ಟು ಆಸ್ತಿ ಎಸ್ ಜಾನಕಿ ಫೌಂಡೇಶನ್ಗೆ ಸೇರಲಿದೆ. ಇನ್ನು ಮಿಕ್ಕಿರುವ ಆಸ್ತಿಯು ಮೊಮ್ಮಗಳಿಗೆ ಎಂದು ತಿಳಿದು ಬಂದಿದೆ. ಇದರಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿ ಏನೆಂದ್ರೆ, ಈ ಎಸ್ ಜಾನಕಿ ಟ್ರಸ್ಟ್ ನಡೆಸ್ತಿರೋರು ಬೇರೆ ಯಾರೂ ಅಲ್ಲ, ಅವರ ವೀರಾಭಿಮಾನಿ ಮತ್ತು ಸಾಕು ಮಗನಾದ ನವೀನ್ ರವರು. ಇದರಿಂದಲೇ ಇಂತಹ ಅನುಮಾನಗಳು ಶುರುವಾಗಿದೆ. ಅಷ್ಟೇ ಅಲ್ಲದೆ ಇದೇ ನವೀನ್ ರವರ ಮೇಲೆ ಅನೇಕ ಆರೋಪಗಳು ಕೇಳಿ ಬರುತ್ತಿವೆ. ಜಾನಕಿ ಅವರ ಮೊಮ್ಮಗಳು ಬೆಂಗಳೂರಿನಲ್ಲಿದ್ದರೂ 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಜಾನಕಿ ಅವರನ್ನು ಭೇಟಿಯಾಗಲು ಬರುತ್ತಿದ್ರು. ಮಿಕ್ಕ ಸಮಯವೆಲ್ಲ ಇದೇ ನವೀನ್ ರವರು ಜಾನಕಿ ಅಮ್ಮನವರ ಜೊತೆ ಇರ್ತಿದ್ರು. ಅಷ್ಟೇ ಅಲ್ಲದೆ ನವೀನ್ ರವರ ಅಂಗಡಿ ಹೆಸರು ಕೂಡ ಎಸ್ ಜಾನಕಿ ಫರ್ನಿಚರ್ಸ್. ಅಸಲಿಗೆ ಅವರ ಹೆಸರು ಇಟ್ಟುಕೊಳ್ಳಲು ಇವರೇನು ಅವರ ಮಗನ ಅಥವಾ ಸಂಬಂಧಿಯಲ್ಲ? ಇದೆಲ್ಲ ನವೀನ್ ಆಡಿದ ಒಂದು ಡ್ರಾಮಾ ಎಂದು ಆರೋಪಗಳು ಕೇಳಿ ಬಂದಿದೆ. ಇಂತಹ ಸುದ್ದಿಗಳು 2-3 ದಿನಗಳಿಂದ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದವು. ಇದನ್ನು ಕೇಳಿದ ನವೀನ್ ರವರು ಇಂದು ಪ್ರತಿಕ್ರಿಯಿಸಿದ್ದಾರೆ.
ಅವರು ಹೇಳಿದ್ದೇನಪ್ಪ ಅಂತಂದರೆ, ಕಳೆದ 3 ದಿನಗಳಿಂದ ಮೀಡಿಯಾಗಳಲ್ಲಿ ಬರುತ್ತಿರುವಂತಹ ಸುದ್ದಿಗಳನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು. ಆದರೆ ಇದಕ್ಕೆ ಪ್ರತಿಕ್ರಿಯಿಸುವುದಕ್ಕೆ ನನಗೆ ಸಮಯವಿರಲಿಲ್ಲ. ನಾನು ಅವರ ಆಸ್ತಿಗಾಗಿ ಇದನ್ನೆಲ್ಲ ಮಾಡಿದ್ದೀನಿ ಎಂದು ಅಪಪ್ರಚಾರ ಮಾಡ್ತಿದ್ದಾರೆ. ಜಾನಕಿ ಅಮ್ಮನವರು ತನ್ನ ಗಾಯನ ಲೋಕಕ್ಕೆ ವಿದಾಯ ಹೇಳಿದ ಬಳಿಕ ಹೈದರಾಬಾದ್ನಲ್ಲಿ ವಾಸವಿದ್ದರು. ಆದರೆ ಒಂದು ದಿನ ಫೋನ್ ಮಾಡಿ ಮೈಸೂರಿಗೆ ಬರ್ತೀನಿ ಅಂತ ಅಂದರು. ನಾನು ಅದಕ್ಕೆ ಬನ್ನಿ ಅಮ್ಮ, ನಮ್ಮ ಮನೆಯಲ್ಲಿ ಇರೋರಂತೆ ಅಂತ ಅಂದೆ. ಅದರಂತೆಯೇ ಅವರು ಮೈಸೂರಿಗೆ ಬಂದು ನಮ್ಮ ಮನೆಯಲ್ಲಿ ಕೆಲವು ದಿನಗಳು ಇದ್ದರು. ಒಂದು ದಿನ ಕಾಲು ಜಾರಿ ಬಿದ್ದೋದ್ರು. ಆಗ ಅವರ ಸೊಂಟಕ್ಕೆ ಫ್ರ್ಯಾಕ್ಚರ್ ಆಯಿತು. ಕೆಲವು ತಿಂಗಳುಗಳ ಕಾಲ ನಮ್ಮ ಮನೆಯಲ್ಲಿ ಇದ್ದರು. ಆನಂತರ ಕೋವಿಡ್ ಆರಂಭವಾಯಿತು. ಮತ್ತೆ ಲಾಕ್ಡೌನ್ ಕೂಡ ಶುರುವಾಯಿತು. ಇದೇ ರೀತಿ ಅವರು ಮೈಸೂರಿನಲ್ಲಿ ಇದ್ಬಿಟ್ರು. ಜಾನಕಿ ಅಮ್ಮನವರು ಮೈಸೂರಿನಲ್ಲಿ ಇರಲು ಮುಖ್ಯ ಕಾರಣ ಏನಪ್ಪಾ ಅಂತಂದರೆ, ಅವರ ಯಜಮಾನರು ಕೂಡ ಮೈಸೂರಿನವರೇ. ಮತ್ತು ಜಾನಕಿ ಅಮ್ಮನವರಿಗೆ ಮೈಸೂರಿನ ವಾತಾವರಣ ಅಂತಂದರೆ ತುಂಬಾ ಇಷ್ಟ. ಅಷ್ಟೇ ಅಲ್ಲದೆ ಜಾನಕಿ ಅಮ್ಮನವರನ್ನು ಭೇಟಿ ಮಾಡಲು ನಾನು ಬಿಡುತ್ತಿರಲಿಲ್ಲ ಮತ್ತು ಅವರ ಆಸ್ತಿಯನ್ನು ಮೋಸ ಮಾಡಿ ಬರ್ಸ್ಕೊಂಡಿರ್ತೀನಿ ಎಂದು ಹೇಳ್ತಿದ್ದಾರೆ. ಆದರೆ ಇದು ಶುದ್ಧ ಸುಳ್ಳು. ಅವರ ಮೊಮ್ಮಗಳು ಆಗಾಗ ಮೈಸೂರಿಗೆ ಬರ್ತಿದ್ರು. ಅವರಿಗಾದರೂ ಈ ವಿಚಾರ ಗೊತ್ತಿರಬೇಕಲ್ವಾ? ನಾನೇನಾದರೂ ಮೋಸ ಮಾಡಿ ಆಸ್ತಿಯನ್ನು ಬರ್ಸ್ಕೊಂಡಿದ್ರೆ ಅವರ ಕುಟುಂಬದವರು ಸುಮ್ಮನೆ ಬಿಡ್ತಿದ್ರ ನನ್ನನ್ನು? ಇನ್ನು ನಮ್ಮ ಅಂಗಡಿಗೆ ಎಸ್ ಜಾನಕಿ ಆ್ಯಂಡ್ ಫರ್ನಿಚರ್ಸ್ ಅಂತ ಹೆಸರು ಇಡೋ ಮುಂಚೆನೇ ಅಮ್ಮನವರಿಗೆ ಹೇಳಿದ್ವಿ. ಆಗ ಜಾನಕಿ ಅಮ್ಮನವರು, ಬೇಡ, ನಿಮ್ಮ ತಂದೆ ಅಥವಾ ತಾಯಿಯ ಹೆಸರನ್ನು ಇಡು ಅಥವಾ ದೇವರ ಹೆಸರನ್ನು ಇಡು ಅಂತ ಸಲಹೆಯನ್ನು ಕೊಟ್ಟಿದ್ರು. ಆಗ ನಾನು ಏನನ್ನೂ ಮಾತನಾಡಲಿಲ್ಲ. ಅವರಿಗೆ ಏನು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ. ನಿನಗೆ ಒಳ್ಳೆಯದಾಗುತ್ತೆ ಅಂದರೆ ನನ್ನ ಹೆಸರೇ ಇಟ್ಕೋ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿದರು. ಆದರೆ ಈ ಅಂಗಡಿ ಪ್ರಾರಂಭ ಮಾಡಲು 1 ರೂಪಾಯಿ ಕೂಡ ನಾನು ಜಾನಕಿ ಅಮ್ಮನವರ ಬಳಿ ತೆಗೆದುಕೊಂಡಿಲ್ಲ ಅಂತ ಹೇಳಿ ವೀರಾಭಿಮಾನಿ ನವೀನ್ ರವರು ಮಾತುಗಳನ್ನು ಮುಗಿಸಿದ್ದಾರೆ. ಮತ್ತೊಂದೆಡೆ ಮೊಮ್ಮಗಳಾದ ಅಪ್ಸರಾರವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ನಮ್ಮ ಅಜ್ಜಿಗೆ ನನಗಿಂತ ನನ್ನ ಅಕ್ಕ ವರ್ಷ ಅಂದ್ರೇ ತುಂಬಾ ಇಷ್ಟ. ಅವರಿಬ್ಬರು ತುಂಬಾ ಹೋಲುತ್ತಿದ್ರು. ಇವತ್ತು ನಾನು ನಿಂತು ಮಾಡುತ್ತಿರುವಂತಹ ಕಾರ್ಯಗಳನ್ನು ನನ್ನ ಅಕ್ಕ ವರ್ಷ ಮಾಡಬೇಕಿತ್ತು. ಆದರೆ 2023ರಲ್ಲಿ ಒಂದು ಅವಘಡದಲ್ಲಿ ಅವಳು ಸಾವನ್ನಪ್ಪಿದ್ಲು. ಈ ನೋವನ್ನು ನಾನು ನನ್ನ ಜೀವನವಿಡೀ ಮರೆಯಲು ಸಾಧ್ಯವಿಲ್ಲ. ಆದರೆ ಒಂದೇ ಒಂದು ಖುಷಿಯ ಸಂಗತಿ ಏನಪ್ಪಾ ಅಂತಂದರೆ, ಈಗ ಅಜ್ಜಿ ಹಾಗೂ ನನ್ನ ಅಕ್ಕ ವರ್ಷ ಒಂದಾಗಿದ್ದಾರೆ. ಮತ್ತೊಂದು ಬೇಸರದ ಸಂಗತಿ ಏನೆಂದರೆ, ಹಲವರು ನನ್ನನ್ನು ಪ್ರಶ್ನಿಸುತ್ತಿದ್ದಾರೆ, ನಿಮ್ಮ ಅಜ್ಜಿ ಸತ್ತಾಗ ಯಾಕೆ ನೀನು ಕಣ್ಣೀರು ಹಾಕಿಲ್ಲ, ಭಾವುಕತೆಯಿಂದ ಕಾಣಿಸಲಿಲ್ಲ ಅಂತ. ಆದರೆ ದಯಮಾಡಿ ನನ್ನ ಕಣ್ಣೀರಿನಿಂದ ನನ್ನ ಅಜ್ಜಿಯ ಮೇಲಿನ ಪ್ರೀತಿಯನ್ನು ತೂಗಬೇಡಿ. ಅವರು ನನಗೆ ಹೇಳಿಕೊಟ್ಟಿರೋದು ಏನೆಂದರೆ, ಜೀವನ ಮುಗಿದು ಹೋದರೂ ಪ್ರೀತಿ ಅಮರವಾಗಿರುತ್ತದೆ. ಇನ್ನು ನಮ್ಮ ಅಜ್ಜಿಯ ಆಸ್ತಿಗಳ ವಿವರ ಸಿಕ್ಕಾಪಟ್ಟೆ ಚರ್ಚೆಗೆ ಒಳಗೊಂಡಿದೆ. ಈಗ ನಾನು ತುಂಬ ನೋವಿನಲ್ಲಿ ಇದ್ದೇನೆ. ಆಸ್ತಿ, ದುಡ್ಡು, ಹಣಕಾಸು ನನಗೆ ಮುಖ್ಯವಲ್ಲ. ಇದನ್ನೇ ನಮ್ಮ ಅಜ್ಜಿ ನಮಗೆ ಚಿಕ್ಕ ವಯಸ್ಸಿನಿಂದಲೂ ಹೇಳಿಕೊಟ್ಟಿರೋದು. ನಮ್ಮ ಅಜ್ಜಿ ಕೂಡ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ. ನೂರಾರು ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅವರ ಹಾದಿಯಲ್ಲಿ ಕೊನೆ ಉಸಿರು ಇರುವವರೆಗೂ ನಡೆಯಬೇಕೆಂಬುದು ನನ್ನ ಮಹದಾಸೆಯಾಗಿದೆ. ಇದಕ್ಕೆ ಆ ದೇವರು ನನಗೆ ಶಕ್ತಿ ಕೊಡಲಿ ಎಂಬುದಷ್ಟೇ ನನ್ನ ಪ್ರಾರ್ಥನೆ ಎಂದು ಜಾನಕಿ ಅಮ್ಮನವರ ಮೊಮ್ಮಗಳು ಅಪ್ಸರಾ ವಿದ್ಯುಲಾರವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಜಾನಕಿ ಅಮ್ಮನವರು ತಮ್ಮ ಇಡೀ ಜೀವನ ಅವಧಿಯಲ್ಲಿ ಒಂದೇ ಒಂದು ಕಾಂಟ್ರವರ್ಸಿಗೆ ಸಿಲುಕಿರಲಿಲ್ಲ. ಆದರೆ ಅವರ ಸಾವಿನ ಬಳಿಕ ಆಸ್ತಿಯ ವಿಚಾರವಾಗಿ ಇಂತಹ ಕಾಂಟ್ರವರ್ಸಿಗಳು ಆಗ್ತಿರೋದು ಬೇಜಾರಿನ ಸಂಗತಿ ಅಂತಾನೆ ಹೇಳಬಹುದು. ಇನ್ನು ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ನವೀನ್ ರವರು ಆಸ್ತಿಗಾಗಿ ಈ ನಾಟಕವನ್ನು ಆಡಿದ್ರಾ ಅಥವಾ ನಿಜವಾಗಿಯೂ ಜಾನಕಿ ಅಮ್ಮನವರ ಮೇಲೆ ಅಭಿಮಾನದಿಂದ ನೋಡಿಕೊಂಡ್ರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.